ಸರ್, ಈಗ ನೀವಾಗಿರ್ಬೋದು, ಜಿ ಟಿ ದೇವೇಗೌಡರಾಗಿರ್ಬೋದು, ಅಥವಾ ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಕುಮಾರ್ ಆಗಿರ್ಬೋದು, ಸಾಕಷ್ಟು ಜನ ಹಿರಿಯರು ಜೆ ಡಿ ಎಸ್ನಲ್ಲಿ ಇದ್ದೀರಾ. ಆದರೆ ನಾಯಕತ್ವ ಮಾತ್ರ ಒಂದೇ ಕುಟುಂಬಕ್ಕೆ ಅನ್ನೋ ಆರೋಪಗಳು ಬೇರೆ ಪಕ್ಷದವ್ರದ್ದು, ಪ್ರತಿಪಕ್ಷದವ್ರದ್ದು. 2028ಕ್ಕೆ ಜೆ ಡಿ ಎಸ್ನ ಭವಿಷ್ಯ ಏನು ಸರ್? ಯಾರು ಅದನ್ನೆಲ್ಲವನ್ನು ಸಂಘಟನೆ ಮಾಡುವಂಥ ಶಕ್ತಿ ಅಥವಾ ನಾಯಕತ್ವವನ್ನು ತಗೊಂಡು ಹೋಗ್ತಾರೆ ಅನ್ಸುತ್ತೆ ನಿಮಗೆ? ಸರ್, ಒಂದು ಕಡೆ ನೋಡಿ, ಒಂದೇ ಕುಟುಂಬದವರು ಅಧಿಕಾರ ಇಟ್ಕೊಂಡಿಲ್ಲ. ಈಗ ಆಪೋಸಿಷನ್ ಲೀಡರು ನಮ್ಮ ಸುರೇಶ್ ಬಾಬು ಅವರು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟವರು, OBC ನಲ್ಲಿ ಬರ್ತಾರೆ. ಹೌದು. ಇವತ್ತು ಜಿ ಟಿ ದೇವೇಗೌಡರು ಹಿರಿಯರು, ಯಾಕಂದ್ರೆ ಅವ್ರಿಗೆ ಇರುವಂತ ಅನುಭವ ನಮ್ಗ ವಯಸ್ಸಿಲ್ಲ. ಹಿರಿಯರು, ಅವ್ರ ಬಗ್ಗೆ ನಾನು ಮಾತಾಡುವಂತ ದೊಡ್ಡ ಮನುಷ್ಯ ನಾನಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಣ್ಣವರು ಒಂದು ನಿರ್ಧಾರ ಏನು ಅಂತ ಹೇಳಿದ್ರೆ, ಒಂದೇ ಕಮ್ಯುನಿಟಿಗೆ ಎರಡೆರಡು ಹುದ್ದೆ ಆಗಬಾರ್ದು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿ ಜಿ ಟಿ ದೇವೇಗೌಡರು ಅಣ್ಣವರು ಕೂಡ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ನಂತರ ಸುರೇಶ್ ಬಾಬು ಅವ್ರನ್ನ ಅಪೋಸಿಷನ್ ಲೀಡರ್, ಹೌದು, ಅದನ್ನು ಮಾಡಬೇಕನ್ನೋ ಕಾರಣಕ್ಕೆ ಎಲ್ಲರ ಕೋರಿಕೆಯ ಮೇರೆಗೆ ಮಾಡಿದ್ದಾರೆ. ಓಕೆ ಸರ್, ಒಂದ್ ಕಡೆ ಹಾಸನ ಸ್ವರೂಪ್ ಆಗಿರ್ಬೋದು, ಗುರುಮಿಟ್ಕಲ್ ಕಂದಕೂರ್ ಆಗಿರ್ಬೋದು, ಹುಣಸೂರು ಜಿ ಡಿ ಹರೀಶ್ ಗೌಡ್ರ ಆಗಿರ್ಬೋದು, ಒಂದು ಹೊಸ ಅಲೆ ಕೂಡ ಬರ್ತಾ ಇದೆ ಜೆ ಡಿ ಎಸ್ ಅಲ್ಲಿ. ಸತ್ಯ. ಅದು 2028ಕ್ಕೆ ಅಥವಾ ರಾಜಕೀಯದ ಭವಿಷ್ಯದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಇಡಕ್ಕೆ ಅವರೆಲ್ಲ ಹೊರಟಿರೋಂಥವ್ರು. ಅವ್ರಗಳಿಗೆಲ್ಲ ಸೂಕ್ತವಾದ ಮಾರ್ಗದರ್ಶನ ಅನಿವಾರ್ಯತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ 28 ಎಲೆಕ್ಷನ್ ಬರುವಾಗ ಯಾರು ಪಕ್ಷದಲ್ಲಿ ಇರ್ತಾರೋ ಯಾರು ಇರಲ್ವೋ, ಏನಾಗುತ್ತೆ ಅನ್ನೋ ಗೊಂದಲಗಳು ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ. ಅಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಒಂದು ಹೇಳ್ತೇನೆ, ಖಂಡಿತ ಈ ಇಂಟರ್ನಲ್ ಏನದ ಅಂತ ಹೇಳಿದ್ರೆ ಯಾವುದು ಕೂಡ ಯಾರಿಗೂ ಭಿನ್ನಾಭಿಪ್ರಾಯಗಳು ಇಲ್ಲ. ಇದು ಸತ್ಯ, 100% ಸತ್ಯ. ವೀಕ್ಷಕರೇ, ಜೆ ಡಿ ಎಸ್ ನಲ್ಲಿ ಸಣ್ಣದೇ ಒಂದು ಭಿನ್ನ ಮತ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹಿರಿಯರು, ನಮ್ಮ ಜಿ ಟಿ ದೇವೇಗೌಡರು ಅವರು ಹಿರಿಯರು. ಯಾಕಂತ ಹೇಳಿದ್ರೆ ಅದು ಅಪೋಸಿಷನ್ ಲೀಡರ್ ಮಾಡಿಲ್ಲ ಅನ್ನೋ ಒಂದು ಕಾರಣ ಇರ್ಬೋದು, ಅಥವಾ ಬೇರೆ ಏನೋ ಕಾರಣ ಇರ್ಬೋದು. ಎಲ್ಲರೂ ನಾವು ಒಂದೇ ಒಂದು ಕುಟುಂಬದ ಸದಸ್ಯರುಗಳು. ಅವ್ರದ್ದು ಕೂಡ ಹಂಗ ಬೇರೆ ಭಾವನೆಗಳು ಇಲ್ಲ. ಎಲ್ಲರೂ ನಾವು ಒಂದೇನೆ. ಹಾಗಾಗಿ ಎಲ್ಲ ನಮ್ಮ ಶಾಸಕ ಸ್ನೇಹಿತರುಗಳು ಕೂಡ ನಾವು ಒಟ್ಟಿಗೆ ಇದ್ದೇವೆ. ಏನು ಕಾರಣಕ್ಕೂ ಕೂಡ ಭಿನ್ನ ಅಭಿಪ್ರಾಯಗಳಂತೂ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.